ಚಿಹ್ನೆ ಇದು ಆಗಿದೆ. ಎಲ್ಇಡಿ ಬಲ್ಬ್ ಚಿಹ್ನೆ ಇದು ಆಗಿದೆ. ಸ್ವಿಚ್ ಇದರ ಸಂಕೇತಗಳು: ಸಂಪರ್ಕ ಸಹಿತ ಸಂಕೇತ, ಸಂಪರ್ಕ ರಹಿತ ಸಂಕೇತ. ವಾಹಕದ ತಂತಿ ಇದರ ಚಿಹ್ನೆ ಇದು ಆಗಿದೆ. ನಮಗೆ ನೀಡಿರುವಂತಹ ಚಟುವಟಿಕೆ ವಿದ್ಯುತ್ ಮಂಡಲದ ಜೋಡಣೆಯಾಗಿದೆ. ಸರಳ ವಿದ್ಯುತ್ ಮಂಡಲ: ವಿದ್ಯುತ್ ಕೋಶ, ವಿದ್ಯುತ್ ತಂತಿಗಳು, ವಿದ್ಯುತ್ ದೀಪ, ವಿದ್ಯುತ್ ವರ್ತುಲ ಗುಂಡಿ. ಇದನ್ನು ಹೀಗೆ ಸಂಪರ್ಕಿಸಿದಾಗ ಬಲ್ಬ್ ಅನ್ನು ಉರಿಯುತ್ತದೆ. ಇದು ಸರಳ ವಿದ್ಯುತ್ ಮಂಡಲವಾಗಿದೆ. ಇದು ವಿದ್ಯುತ್ ಕೋಶ, ಸ್ವಿಚ್, ಎಲ್ಇಡಿ ಬಲ್ಬ್. ಇದು ಜೋಡಣೆ ಮಾಡಿದಾಗ, ಇದು ಆನ್ ಮಾಡಿದಾಗ ಎಲ್ಇಡಿ ಬಲ್ಬ್ ಅನ್ನು ಉರಿಯುತ್ತದೆ. ಇದು ವಿದ್ಯುತ್ ಸರಳ ಮಂಡಲ. ವಿದ್ಯುತ್ ಕೋಶ, ವಾಹಕ ತಂತಿಗಳು, ಮೋಟಾರ್ಗೆ ಫ್ಯಾನ್ ಅನ್ನು ಹಚ್ಚಿದ್ದೇವೆ. ಇದು ಜೋಡಣೆ ಮಾಡಿದಾಗ ಫ್ಯಾನ್ ಉರಿಯುತ್ತದೆ. ನಮಗೆ ನೀಡಿರುವ ಚಟುವಟಿಕೆ ವಾಹಕ ಮತ್ತು ಅವಾಹಕಗಳು. ವಾಹಕ ಎಂದರೆ ತಮ್ಮ ಮೂಲಕ ವಿದ್ಯುತ್ತನ್ನು ಪ್ರವಹಿಸಲು ಬಿಡುವ ವಸ್ತುಗಳನ್ನು ವಿದ್ಯುತ್ ಉತ್ತಮ ವಾಹಕ ಅಥವಾ ವಿದ್ಯುತ್ ವಾಹಕ ಎನ್ನುವರು. ಅವಾಹಕಗಳೆಂದರೆ ತಮ್ಮ ಮೂಲಕ ವಿದ್ಯುತ್ತನ್ನು ಪ್ರವಹಿಸಲು ಬಿಡದೇ ಇರುವ ವಸ್ತುಗಳನ್ನು ನಿರೋಧಕಗಳು ಅಥವಾ ವಿದ್ಯುತ್ತಿನ ದುರ್ಬಲ ವಾಹಕ ಎನ್ನುವರು. ಈಗ ನಾವು ವಾಹಕ ಮತ್ತು ಅವಾಹಕಗಳ ಬಗ್ಗೆ ಪ್ರಾಯೋಗಿಕವಾಗಿ ತಿಳಿಯೋಣ. ವಿದ್ಯುತ್ ತಂತಿಯನ್ನು ಕೋಲಿಗೆ ಜೋಡಿಸಿದಾಗ ದೀಪವು ಬೆಳಗುವುದಿಲ್ಲ. ಇದನ್ನು ನಾವು ನಿರೋಧಕ ವಸ್ತು ಎಂದು ಕರೆಯಲಾಗುತ್ತದೆ. ಅಳತೆ ಪಟ್ಟಿಗೆ ನಾವು ವಿದ್ಯುತ್ ತಂತಿಯನ್ನು ಸಂಪರ್ಕಿಸಿದಾಗ ಬಲ್ಬ್ ಬೆಳಗುವುದಿಲ್ಲ. ಅಳತೆ ಪಟ್ಟಿ ನಿರೋಧಕವಾಗಿದೆ. ಈಗ ವಿದ್ಯುತ್ ತಂತಿಯನ್ನು ಬಳೆಗೆ ಸಂಪರ್ಕಿಸಿದಾಗ ಬಲ್ಬ್ ಬೆಳಗುವುದಿಲ್ಲ. ಇದು ನಿರೋಧಕವಾಗಿದೆ. ಈಗ ನಾವು ಕಾಗದ ಪಟ್ಟಿಗೆ ವಿದ್ಯುತ್ ತಂತಿಯನ್ನು ಸಂಪರ್ಕಿಸಿದಾಗ ಬಲ್ಬ್ ಬೆಳಗುವುದಿಲ್ಲ. ಇದು ನಿರೋಧಕವಾಗಿದೆ. ಈಗ ನಾವು ವಿದ್ಯುತ್ ತಂತಿಯನ್ನು ಮೊಂಬತ್ತಿಗೆ ಸಂಪರ್ಕಿಸಿದಾಗ ಬಲ್ಬ್ ಬೆಳಗುವುದಿಲ್ಲ. ಇದು ಒಂದು ನಿರೋಧಕ ವಸ್ತುವಾಗಿದೆ. ಈಗ ನಾವು ಕೀಲಿ ಇದಕ್ಕೆ ವಿದ್ಯುತ್ ತಂತಿಯನ್ನು ಸಂಪರ್ಕಿಸಿದಾಗ ಬಲ್ಬ್ ಬೆಳಗುತ್ತಿದೆ. ಇದು ವಾಹಕ ವಸ್ತುವಾಗಿದೆ. ಈಗ ನಾವು ವಿದ್ಯುತ್ ತಂತಿಯನ್ನು ರಬ್ಬರ್ ಇದಕ್ಕೆ ಹಚ್ಚಿದಾಗ ಬಲ್ಬ್ ಬೆಳಗುವುದಿಲ್ಲ. ಇದು ನಿರೋಧಕವಾಗಿದೆ. ಈಗ ನಾವು ವಿದ್ಯುತ್ ತಂತಿಯನ್ನು ನಾಣ್ಯಕ್ಕೆ ಹಚ್ಚಿದಾಗ
ದೀಪ ಬೆಳಗುತ್ತದೆ. ಇದನ್ನು ನಾವು ವಾಹಕ ವಸ್ತು ಎನ್ನುತ್ತೇವೆ. ಈಗ ನಾವು ಪೆನ್ಸಿಲ್ನ ಸೀಸಾಕ್ಕೆ ವಿದ್ಯುತ್ ತಂತಿಯನ್ನು ಸಂಪರ್ಕಿಸಿದಾಗ ಬಲ್ಬ್ ಬೆಳಗುತ್ತಿದೆ. ಇದು ವಾಹಕ ವಸ್ತುವಾಗಿದೆ. ಈಗ ನಾವು ವಾಹಕ ಮತ್ತು ಅವಾಹಕಗಳ ವಸ್ತುಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. Electrical components and their symbols. This is the switch, this is electric lamp, this is electric cell. There are wires. Light glows. There are Insulator.